ಬಾಂಧವ್ರೆ, ಮೆಕ್ಕೆಜೋಳ ಅಥವಾ ಗೋವಿನ ಜೋಳ ಅಂತ ಹೇಳ್ತೀವಲ್ಲ, ಈ ಮೆಕ್ಕೆಜೋಳ ಒಳಗೆ ಕಳೆನಾಶಕ ಯಾವ ಎಣ್ಣೆನೂ ಇವತ್ತು ನಾವು ಸ್ಪ್ರೇ ಮಾಡಬೇಕು. ಕಳೆನಾಶಕದ ಜೊತೆ ಈ ಹೊಲದಲ್ಲಿ ಇವತ್ತು ಜೇಕ್ ಭಾಳ ಆಗೈತ್ರಿ. ಈ ಜೇಕನ್ನ ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಇದರ ಜೊತೆಗೆ ಮತ್ತು ಹುಲ್ಲುಗಸ ಮತ್ತು ಗಿಡಗಸಗಳನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಎಲ್ಲದನ್ನು ಕೂಡ ಒಂದು 2-3 ಸ್ಪ್ರೇ ಹೇಳ್ತೀನಿ. ಆ ಸ್ಪ್ರೇ ಮಾಡ್ಕೊಂಡ್ರೆ ಏಕಕಾಲಕ್ಕೆ ಜೇಕ, ಹುಲ್ಲುಗಸ ಮತ್ತು ಗಿಡಗಸ ಎಲ್ಲ ಸುಟ್ಟು ಹೋಗ್ತಾವ್ರಿ. ಇದ್ರಾಗ ನೋಡ್ರಿ, ಅಕಸ್ಮಾತ್ ಮುಳ್ಸಜ್ಜಿ ಸ್ವಲ್ಪ ಸಣ್ಣದಿತ್ತಂದ್ರೆ ಸುಡ್ತೈತಿ, ದೊಡ್ಡದಾಗಿತ್ತಂದ್ರೆ ಸುಡಲ್ಲ. ಮುಳ್ಸಜ್ಜಿಗೆ ಅದಕ್ಕೆ ಬೇರೆ ಸ್ಪ್ರೇ ಬರ್ತೈತಿ, ಅದನ್ನು ಹೇಳ್ತೀನಿ ರೀ. ಆದರೆ ಇವತ್ತಿನ ವಿಡಿಯೋದಾಗ ಜೇಕ, ಹುಲ್ಲುಗಸ ಮತ್ತು ಗಿಡಗಸ ಇವು 3 ಸುಡಾಕ 3 ಸ್ಪ್ರೇ ತಂದೀನಿ. ಅವು ಯಾವ್ಯಾವ ಎಂಬುದನ್ನು ತೋರಿಸ್ತೀನಿ. ಅದಕ್ಕೆ ಯಾವ ರೀತಿ ಯೂಸ್ ಮಾಡಬೇಕು ಮತ್ತು ಎಷ್ಟು ದಿನದಾಗ ಸುಡ್ತೈತಿ, ಇದರ ರಿಸಲ್ಟ್ ಹೆಂಗೈತಿ ಎಲ್ಲದನ್ನು ಕೂಡ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ರೀ. ವಿಡಿಯೋನ ಯಾರೂ ಕೂಡ ಸ್ಕಿಪ್ ಮಾಡಬೇಡ್ರಿ, ಸಂಪೂರ್ಣವಾಗಿ ವಿಡಿಯೋ ನೋಡ್ರಿ, ಸಂಪೂರ್ಣವಾದ ಮಾಹಿತಿ ನಿಮಗೆ ದೊರೀತೈತ್ರಿ. ರೈತ ಬಾಂಧವ್ರೆ, ಈಗ ನಾ ಚಾಯ್ಸ್ ಮಾಡಿರೋ ಔಷಧಿ 3 ನೋಡ್ರಿ, ಇವು ಜೈ ಕಿಸಾನ್ ಕಂಪ್ನಿ ಔಷಧಿಗಳಾಗ್ಯಾವ. ಅದ್ರಾಗ ಫಸ್ಟ್ ಔಷಧ ನೋಡ್ರಿ, ಇದು ಹೆಲೋಸ್ ಅಂತ. ಇದ್ ನೋಡ್ರಿ, ಜೇಕಿಗಾಗಿ ತೆಗ್ದಿರುವಂತಹ ಔಷಧಿ. ಇದ್ರಾಗ ಹ್ಯಾಲೋಸಲ್ಫ್ರಾನ್ ಮಿಥೈಲ್ 75% WG ಈ ಕಂಟೆಂಟ್ ಐತ್ರಿ. ಇದರಿಂದ ನಾವು ಜೇಕ್ ಏನೈತಲ್ಲ, ನಾವು ಬಿತ್ತನೆ ಮಾಡಿದ 20ರಿಂದ 25 ದಿವಸದ ಒಳಗಾಗಿ ನಾವು ಈ ಎಣ್ಣೆಯನ್ನು ಸ್ಪ್ರೇ ಮಾಡ್ಕೋಬೇಕು. ಇದನ್ನ ಮೆಕ್ಕೆಜೋಳದಾಗ ಡೈರೆಕ್ಟ್ ಜೇಕ್ ಅಷ್ಟೇ ಇದ್ರು ಡೈರೆಕ್ಟ್ ಆಗಿ ಇದನ್ನ ಮೆಕ್ಕೆಜೋಳ ಮತ್ತು ಕಬ್ಬಿನಾಗ ಜೇಕಿನ ಸಲುವಾಗಿ ಹಾಲಸ್ನ ನಾವು ಯೂಸ್ ಮಾಡ್ಕೋಬಹುದು. ಮತ್ತ ಇದೇ ಜೈ ಕಿಸಾನ್ ಕಂಪ್ನಿ ಅವ್ರದ ಟೋಪ್ರೋಸಿನ್ ಮತ್ತು ಅಟ್ರಾಸನ್ ಏನೈತಲ್ಲ, ಇದ್ರ ಜೊತೆನು ಮಿಕ್ಸ್ ಮಾಡ್ಕೊಂಡು ಇದ್ರಾಗ ಏನೈತಲ್ಲ ಕಳೆನಾಶಕ ಏನ್ ಸಿಂಪಡಣೆ ಮಾಡಕತ್ತೀವಲ್ಲ, ಅದ್ರ ಜೊತೆನ ಇದು ಏನ್ ಜೇಕಿನ ಔಷಧ ಹಾಕೊಂಡ ಜೇಕ ಮತ್ತ ಹುಲ್ಲುಗಸ ಗಿಡಗಸ ಏನ್ ಬರ್ತಾವಲ್ಲ ಈಗ ಇದ್ರಾಗ ಮೆಕ್ಕೆಜೋಳದಾಗ ಎಲ್ಲವನ್ನು ಕೂಡ ನಾಶ ಮಾಡಾಕ ಈ ಹಾಲಸ್ ನೋಡ್ರಿ, ಇದು ಕರೆಕ್ಟ್ ಆಗಿ ಜೇಕಿಗಾಗಿ ಅಭಿವೃದ್ಧಿ ಪಡಿಸಿರುವಂತ ಜೈ ಕಿಸಾನ್ ಅವ್ರ ಔಷಧ. ಇದನ್ನ ಜೇಕಿಗಾಗಿ ಯೂಸ್ ಮಾಡ್ಕೊಳಕತ್ತೀವ್ರಿ. ನಾವು ಕಳೆನಾಶಕ ಸಿಂಪಡಣೆ ಏನ್ ಮಾಡಾಕತ್ತೀವಲ್ಲ, ಈ ಕಳೆನಾಶಕ ಎಣ್ಣೆಗಳು ಇವೆರಡು ನೋಡ್ರಿ. ಒಂದೇದು ಅಟ್ರಾಸಾನ್, ಇದ್ರಾಗ ನೋಡ್ರಿ ಅಟ್ರಾಜಿನ್ 50% WP ಈ ಕಂಟೆಂಟ್ ಐತ್ರಿ. ಇನ್ನೊಂದು ಟೋಪ್ರೋಸಿನ್ ರೀ, ಇದ್ರಾಗ ಟೋಪ್ರೋಮೈಸಿನ್ ಅಂತ 33.6 SC ಈ ಕಂಟೆಂಟ್ ಐತ್ರಿ. ಇವೆರಡುವನ್ನ ನಾವು ಇದ್ರಾಗ ಏನ ಕಳೆ ಏನು ಬರ್ತಾವಲ್ಲ ಮೆಕ್ಕೆಜೋಳದಾಗ, ಈ ಪ್ರಾರಂಭಿಕ ಹಂತ ಅಂತಂದ್ರ 20ರಿಂದ 25 ದಿವಸದೊಳಗಾಗಿ ಈ ಎಣ್ಣೆಗಳನ್ನ ನಾವು ಸ್ಪ್ರೇ ಮಾಡ್ಕೊಂಡ್ರ ಎಲ್ಲಾ ಏನ್ ಕಸ ಏನ್ ಇರ್ತೈತಲ್ಲ ಆ ಕಸ ಸುಡ್ತೈತ್ರಿ. ಜೇಕ್ ಹೊರತುಪಡಿಸಿ ಮುಳ್ಸಜ್ಜಿ ಒಂದು ಬಹಳ ಕಾಡ್ತೈತ್ರಿ ಇದು ಮೆಕ್ಕೆಜೋಳದಾಗ. ಮುಳ್ಸಜ್ಜಿನ ಇತ್ತಂದ್ರ ಬರೇ ಅದಕ್ಕ ಇನ್ನೊಂದು ಔಷಧ ಹೇಳ್ತೀನ್ರಿ, ಬ್ರೂಸಿಯಾ ಅಂತ ಬರತ್ರಿ. UPL ಕಂಪ್ನಿದ ಬ್ರೂಸಿಯಾ ಅಂತ ಬರತ್ರಿ. ಆ ಔಷಧಿನ ನಾವು ಮುಳ್ಸಜ್ಜಿ ಸಲುವಾಗಿ ಮೆಕ್ಕೆಜೋಳದಾಗ ಹೊಡ್ಕೋಬಹುದ್ರಿ. ಮುಳ್ಸಜ್ಜಿ ಇತ್ತಂದ್ರ ಸೆಪರೇಟ್ ಆಗಿ ಬ್ರೂಸಿಯಾ ಏನ್ ಬರತ್ತಲ್ಲ ಔಷಧಿ, ಅದನ್ನ ನೀವು ಸ್ಪ್ರೇ ಮಾಡ್ಕೋಬಹುದು. ರೈತ ಬಾಂಧವ್ರೆ, ಈಗ ಇದ್ರಾಗ ಹೆಂಗ್ ಮಿಕ್ಸ್ ಮಾಡೋದು ಅದನ್ನ ನಿಮಗ್ ತೋರಿಸ್ತೀನಿ ನೋಡ್ರಿ. ಈಗ ಹಾಲಸ್ ಏನೈತಲ್ರಿ, ಇದನ್ನ ಫಸ್ಟಿಗೆ ಹಾಕೊಂಡ್ ಬಿಡೋಣ್ರಿ. ಜೇಕಿಂದ ಔಷಧ ಫಸ್ಟಿಗೆ ಹಾಕೊಳ್ಳೋಣ್ರಿ. ಆಮೇಲೆ ಏನೈತಿ ಟೋಪ್ರೋಸಿನ್, ಅಟ್ರಾಜಿನ್ ಆಮೇಲೆ ಹಾಕೊಳ್ಳೋಣ ಅಂತ. ಇದ್ ನೋಡ್ರಿ, ಚಿಕ್ಕ ಪ್ಯಾಕೇಜ್ ಐತಿದು, 36 ಗ್ರಾಮ್ ಐತ್ ನೋಡ್ರಿ. 36 ಗ್ರಾಮ್ ಅಂತಂದ್ರ 3.6 ಅಷ್ಟು ಗ್ರಾಮ್ ಹಾಕೊಂಡ ನಾವು ಒಂದ್ ಪಂಪಿಂಗ್ ಸ್ಪ್ರೇ ಮಾಡ್ಕೊಳಕ್ ಆಗಲ್ಲ. ಪಂಪ್ನ್ಯಾಗ ನಾವು ಹಾಕೊಂಡ್ ಏನಾದ್ರು ಸ್ಪ್ರೇ ಮಾಡೋರಿದ್ರ ಒಂದ್ 10 ಚರ್ಗಿ ನೀರ್ ತಗೋಬೇಕ್ರಿ. 10 ಚರ್ಗಿ ನೀರ್ ಒಂದ್ ಬಕೆಟ್ನಾಗ ಹಾಕೊಂಡ ಅದ್ರಾಗ ಇದನ್ನ ಹಾಕೊಂಡ ಒಂದೊಂದ್ ಪಂಪಿಗೆ ಒಂದೊಂದ್ ಚರ್ಗಿ ಹಾಕೊಂಡ ಸ್ಪ್ರೇ ಮಾಡ್ಕೋಬೇಕು. ಇವ್ 3 ಔಷಧ ಆಯ್ತು. ಏನಾದ್ರೂ ನಾವು ಪಂಪಿಗೆ ಹಾಕೊಂಡ ಹೊಡ್ಯಾವ್ರಿತ್ರ, ಇಲ್ಲಪ್ಪ ಅಂತಂದ್ರ ಒಂದ್ ಬಕೆಟ್ನಾಗ ಎಲ್ಲಾ ಮಿಕ್ಸ್ ಮಾಡ್ಕೊಂಡ ಒಂದ್ ಬ್ಯಾರಲ್ ಹಾಕೊಂಡ ಬ್ಯಾರಲ್ದಾಗಿಂದ ಹಾಕೊಂಡು ಹೊಡ್ಕೋಬಹುದ್ರಿ. ನಿಮ್ಗೆ ಯಾವ್ದ್ ಅನುಕೂಲ ಆಕೈತಿ ಹಂಗ್ ಮಾಡ್ಕೋರಿ. ಆದ್ರ ಈಗ ನೋಡ್ರಿ, ಈ 3 ಔಷಧಿನ ಯಾವ ರೀತಿ ನಾವು ಮಿಕ್ಸ್ ಮಾಡ್ಬೇಕು ಅದನ್ನ ತೋರಿಸ್ತೀನಿ. ಫಸ್ಟಿಗೆ ನೋಡ್ರಿ, ನಾ ಈಗ ಇದು ತಗೊಂಡಿ ಹಾಲಸ್ನ ತಗೊಂಡಿನಿ. ಇದನ್ನ ಈಗ ಇದಕ್ ಹಾಕೋತೀನಿ ನೋಡ್ರಿ. ರೈತ ಬಾಂಧವ್ರೆ, ಫಸ್ಟಿಗೆ ಏನೈತಿ ನಾವು ಜೇಕಿಂದ ಔಷಧ ಹಾಕೊಂಡಿವ್ರಿ. ಟೈಮಿಂಗ್ ಭಾಳ ಆಕೈತಂತ ಎಲ್ಲಾ ಹಾಕೋದ್ ನಿಮಗ್ ತೋರಿಸಿಲ್ಲ. ಡೈರೆಕ್ಟ್ ಆಗಿ ಯಾವ್ದನ್ನ ಯಾವ ರೀತಿ ಹಾಕೋಬೇಕು ಅದನ್ನ ನಿಮಗ್ ತೋರಿಸ್ತೀನಿ ನೋಡ್ರಿ. ರೈತ ಬಾಂಧವ್ರೆ, ಈ ಟೋಪ್ರೋಸಿನ್ದಾಗ 2 ಬಾಟಲ್ ಬರ್ತಾವ್ರಿ. ಒಂದ್ ಸಣ್ಣದ ಒಂದ್ ದೊಡ್ಡದ ಬಾಟಲ್ ಬರುತ್ತೆ. ಇದು ಸಣ್ಣ ಬಾಟಲ್ ಏನೈತಲ್ಲ, ಇದೇ ಟೋಪ್ರೋಸಿನ್ ಔಷಧ. ಟೋಪ್ರೋಮೈಜಾನ್ 33.6 ಕಂಟೆಂಟ್ ಇರುವಂತ ಔಷಧಿ. ಆಮೇಲೆ ಇನ್ನೊಂದ್ ಏನೈತಿ ಟಾಪ್ ಮಿಕ್ಸ್ ಅಂತ ಐತಿ. ಇದ್ರಾಗ ಏನೈತಿ ನೋಡ್ರಿ, ಸ್ಟಿಕ್ಕರ್ ಐತಿ. ಸ್ಟಿಕ್ಕರ್ ಇದನ್ನ ಎಲ್ಲರ್ಕಿಂತ ಲಾಸ್ಟಿಗೆ ಹಾಕ್ಬೇಕು. ಈ 3 ಔಷಧಿ ಒಳಗೆ ಹೇಳ್ತೀನಿ ನೋಡ್ರಿ. ಫಸ್ಟಿಗೆ ಏನೈತಿ ಇದು ಟೋಪ್ರೋಸಿನ್ ಹಾಕೋರಿ. ಟೋಪ್ರೋಸಿನ್ ಹಾಕೊಂಡಿಂದ ಅಟ್ರಾಸನ್ ಹಾಕೋರಿ ಸೆಕೆಂಡ್.
ಥರ್ಡ್ ಇದು ಸ್ಟಿಕ್ಕರ್ ಹಾಕೋರಿ. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, ಟೋಪ್ರೋಸಿನ್ದಾಗ 2 ಬಾಟಲ್ ಇರ್ತಾವು. ಒಂದು ಸಣ್ಣ ಬಾಟಲ್ ಏನೈತಲ್ಲ ಆ ಸಣ್ಣ ಬಾಟಲ್ನ ಫಸ್ಟಿಗೆ ಹಾಕೋರಿ ಟೋಪ್ರೋಸಿನ್, ಆಮೇಲೆ ಅಟ್ರಾಜಿನ್ ಹಾಕೋರಿ, ಲಾಸ್ಟಿಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿಂದ ಏನೈತಿ ಸ್ಟಿಕ್ಕರ್ ಹಾಕೋರಿ. ಈ ಫಸ್ಟಿಗೆ ಸ್ಟಿಕ್ಕರ್ ಹಾಕೊಳಕ್ ಹೋಗ್ಬೇಡ್ರಿ, ಈ ಸ್ಟಿಕ್ಕರ್ ಮಾತ್ರ ಲಾಸ್ಟಿಗೆ ಹಾಕೋಬೇಕು ನೋಡ್ರಿ. ಇಷ್ಟ ನೋಡ್ರಿ, ಇಷ್ಟ ಎಲ್ಲ ಹಾಕೊಂಡ ಇದಕ್ ಸರಿಯಾಗಿ ಒಂದ್ ಬಕೆಟ್ನಾಗ ಹಾಕಿ ಮಿಕ್ಸ್ ಮಾಡ್ಕೊಂಡ ನೀವು ಸ್ಪ್ರೇ ಮಾಡ್ಕೋಬೇಕು ನೋಡ್ರಿ. ರೈತ ಬಾಂಧವರೇ, ಈ ಬಕೆಟ್ನಾಗ ಎಲ್ಲ ಕಳೆನಾಶಕವನ್ನು ಹರ್ಬಿಸೈಡ್ಸ್ಗಳನ್ನು ಮಿಕ್ಸ್ ಮಾಡ್ಕೊಂಡೇನ್ರಿ. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾನು ನೋಡ್ರಿ ಈಗ ಬ್ಯಾರಲ್ದಾಗ ಹಾಕೊಳಕತ್ತೀನಿ ನೋಡ್ರಿ. ಬ್ಯಾರಲ್ದಾಗ ಹಾಕಿ ಕರೆಕ್ಟಾಗಿ ಇದಕ್ಕೆ ಮಿಕ್ಸ್ ಮಾಡಿ ಈ ರೀತಿ ಪಲ್ಟಿ ಹೊಡೆದು ಕರೆಕ್ಟಾಗಿ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡ್ಕೊಂಡು ಏನೈತಿ ಮುಂದೆ ನಾವು ಸ್ಪ್ರೇ ಮಾಡ್ಕೊಳ್ಳೋದು ನೋಡ್ರಿ. ರೈತ ಬಾಂಧವರೇ, ನಾವು ಯಾವುದೇ ಹರ್ಬಿಸೈಡ್ ಆಗಲಿ ಇವತ್ತು ಕಳೆನಾಶಕವನ್ನು ನಾವು ಸಿಂಪರಣೆ ಮಾಡಬೇಕಾದ್ರೆ ಬೆಳೆಯಲ್ಲಿ ಹಸಿ ಅಂದರೆ ತೇವಾಂಶ ಇಟ್ಕೋಬೇಕು. ಹಸಿ ನೀರು ಬಿಟ್ಕೊಂಡು ನಾವು ಕಳೆನಾಶಕಗಳನ್ನು ಸಿಂಪರಣೆ ಮಾಡ್ಬೇಕ್ರಿ. ನಾನು ಆಲ್ರೆಡಿ ನೀರು ಬಿಟ್ಕೊಂಡು ಎಲ್ಲ ತಂಪಾಗಿ ಇಟ್ಕೊಂಡು ನಾನು ಸ್ಪ್ರೇ ಮಾಡಾಕತ್ತೇನೆ ರೀ. ಇನ್ನೊಂದು, ಕಸದ ಮೇಲೆ ಕರೆಕ್ಟಾಗಿ ಎಣ್ಣೆ ಬೀಳುವಂಗೆ ಸ್ವಲ್ಪ ಸ್ಲೋ ಆಗಿ ಹೊಡ್ಕೋಬೇಕ್ರಿ. ನಮ್ಗೆ ಇಲ್ಲಿ ಗಾಳಿ ಭಾಳ ಬಿಸಾಕತ್ತೈತೆ ರೀ. ಗಾಳಿ ಬಿಸಂಟ್ಲ ನಾನೇನೈತಿ ಒಂದೊಂದು ಸಾಲ ನಿಧಾನವಾಗಿ ಹೊಡ್ಕೊಳಕತ್ತೀನಿ ರೀ ಗಾಳಿ ಸಲುವಾಗಿ. ಇಲ್ಲಪ್ಪ ಅಂತಂದ್ರೆ 2 ಸಾಲ ಆರಾಮ ಹೊಡ್ಕೋಬಹುದು. ಗಾಳಿ ಇದ್ದ ಕಾರಣ ಒಂದೊಂದು ಸಾಲ ಹೊಡ್ಯಾಕತ್ತೀನಿ ಮತ್ತು ಸಾವಕಾಶ ಸ್ಪ್ರೇ ಮಾಡಾಕತ್ತೀನಿ ರೀ. ಯಾಕಂದ್ರೆ ಎಲ್ಲ ಕಸ ಏನೈತಲ್ಲ ಅದ್ರ ಮೇಲೆ ನಾವು ಹೊಡೆಯುವಂಥ ಹರ್ಬಿಸೈಡ್ ಕಳೆನಾಶಕ ಕರೆಕ್ಟಾಗಿ ಬೀಳ್ಬೇಕ್ರಿ. ಅಂದಾಗ ಅದು ಕರೆಕ್ಟಾಗಿ ಸುಡ್ತೈತ್ರಿ. ಈ ರೀತಿ ನೀವು ಕೂಡ ಹೊಲನ ತಂಪಾಗಿ ಇಟ್ಕೊಂಡು ನೀರು ಬಿಟ್ಕೊಂಡು ಕಳೆನಾಶಕ ಎಣ್ಣೆಯನ್ನು ಸ್ಪ್ರೇ ಮಾಡಿರಿ. ಮತ್ತು ಸ್ಪ್ರೇ ಮಾಡಿಂದ 72 ಗಂಟೆ ಅಂತಂದ್ರೆ 3 ದಿನದ ನಂತರ ಮತ್ತು ವಾಪಸ್ ಇದಕ್ಕೆ ನೀರು ಬಿಡ್ರಿ. 3 ದಿನದ ಮಟ್ಟ ನೀರು ಬಿಡಕ್ಕೆ ಹೋಗ್ಬೇಡ್ರಿ. 3 ದಿನದ ನಂತರ ಇದಕ್ಕೆ ಮತ್ತೆ ಒಳ್ಳೆ ನೀರು ಬಿಟ್ಕೋರಿ. ಯಾಜಿಟ್ಟಿದ್ದು ಮತ್ತು ವಾರಕ್ಕೊಂದು ಹಿಂಗೆ ನೀರು ಕೊಟ್ಕೋತ ಹೋಗ್ರಿ. ಕಳೆನಾಶಕ ಕರೆಕ್ಟಾಗಿ ಎಲ್ಲ ಕಳೆಗಳ ಸುಡುವಂಗೆ ಕೆಲಸ ಮಾಡ್ತೈತ್ರಿ. ರೈತ ಬಾಂಧವರೇ, ಮೆಕ್ಕೆಜೋಳ ಬೆಳೆಯಲ್ಲಿ ಕಸದ ಎಣ್ಣೆ ಆದಂತಹ ಟೋಪ್ರೋಸಿನ್, ಅಟ್ರಾಸಾನ ಮತ್ತು ಹ್ಯಾಲಸ್ ಈ 3 ಕಾಂಬಿನೇಷನ್ದಾಗ ನಾನು ಕಸದ ಎಣ್ಣೆಯನ್ನು ಸ್ಪ್ರೇ ಮಾಡಿದ್ದೆ ರೀ. ಟೋಪ್ರೋಸಿನ್ ಮತ್ತು ಅಟ್ರಾಸಾನ ಇವೆರಡು ಏನದಾವಲ್ಲ, ಇವು ಇದ್ರಾಗ ಬರುವಂಥ ಎಲ್ಲ ಕಳೆನಾಶಕವನ್ನು ಸುಡುವಂಥ ಔಷಧಿಗಳಾಗಿದ್ದು. ಇಲ್ಲಿ ನೋಡ್ಬೋದು ರೀ, ಅವು 2ರಿಂದ ಫುಲ್ ಕಸ ಅಂತರೂ ಕ್ಲೀನಾಗಿ ಎಲ್ಲ ಸುಟ್ಟು ಬಿಟ್ಟೈತ್ರಿ. ಇಲ್ಲಿ ನೋಡ್ಬೋದು, ಎಲ್ಲಿ ಒಂದು ಕಸ ಇಲ್ಲ, ಪೂರ್ತಿ ಹೊಲ ಇದೇ ರೀತಿ ಐತಿ. ಇಲ್ಲಿ ನಿಮಗೆ ತೋರಿಸಾಕತ್ತೀನಿ. ನೆಕ್ಸ್ಟ್ ಇನ್ನೊಂದು ಹ್ಯಾಲಸ್ ಹಾಕ್ಕೊಂಡಿದ್ದೇವೆ ರೀ. ಹ್ಯಾಲಸ್ ಇದು ನೋಡ್ರಿ, ಜೇಕ್ ಸುಡುವಂಥ ಔಷಧಿ. ಈಗ ಜೇಕ್ ಯಾವ ರೀತಿ ಸುಟ್ಟೈತಿ ಇದನ್ನು ನಿಮಗೆ ತೋರಿಸ್ತೀನಿ. ಈಗ ನೋಡ್ರಿ, ನಾನು ಸ್ಪ್ರೇ ಮಾಡಿ ಇವತ್ತಿಗೆ 10 ದಿವಸ ಆಯ್ತು ನೋಡ್ರಿ ಕಸದ ಎಣ್ಣೆ. ಈ 10 ದಿವಸಿಗೆ ಜೇಕ ಇನ್ನೂ ಸುಟ್ಟಿಲ್ರಿ. ಈ ರೀತಿ ಹಳದಿ ಕಲರ್ ಆಗೈತೆ ನೋಡ್ರಿ ಪೂರ್ತಿ. ಈಗ ಹಸರಿತ್ತು ರೀ ಮೊನ್ನೆ ಫಸ್ಟಿಗೆ ಒಡಿ ಮುಂದೆ. ಈಗ ನೋಡ್ರಿ ಈ ರೀತಿ ಹಳದಿ ಕಲರ್ ಆಗೈತ್ರಿ. ಈಗ 10 ದಿವಸ ಆಯ್ತು ನೋಡ್ರಿ ನಾನು ಸ್ಪ್ರೇ ಮಾಡಿ. ಇದು ಒಟ್ಟು ಒಂದು 2 ರಿಂದ 3 ತಿಂಗಳು ಬೇಕ್ರಿ ಪೂರ್ತಿಯಾಗಿ ಇದು ಸುಡಾಕ. ಇದಕ್ಕೆ ನೀರಿನ ತೇವಾಂಶ ಇಟ್ಕೊಂಡು ಏನೈತಿ ಪೂರ್ತಿ ತಂಪು ಇಟ್ಕೋತಾ ಹೋಗ್ಬೇಕ್ರಿ. ಅಂದಾಗ ಮಾತ್ರ ಇದು ಸುಡ್ತೈತೆ ಅಂತ ಹೇಳ್ಯಾರ. ಅದನ್ನು ಪೂರ್ತಿ ಪಾಲನೆ ಮಾಡ್ತೀನಿ. ಮತ್ತು ಇದು ಸುಟ್ಟಿಂದ ಇದು ಯಾವ ರೀತಿ ಕೆಲಸ ಮಾಡೈತಿ ಹ್ಯಾಲಸ್ ಎಂಬುದನ್ನು ಮುಂದಿನ ವಿಡಿಯೋದಾಗ ತೋರಿಸ್ತೀನಿ. ಈಗ ಸದ್ಯ ಏನೈತಿ ಕಸದ ಎಣ್ಣೆ ಹೊಡೆದೀವಿ, ಎಲ್ಲ ಕಸ ಅಂತರೂ ಸುಟ್ಟು ಹೋಗೈತಿ. 10 ದಿವಸದ ನಂತರ ಇದು ಮಾಡಾಕತ್ತೀನಿ ನೋಡ್ರಿ. ಕಸದ ಎಣ್ಣೆ ಹೊಡೆದು ಎಲ್ಲ ಸುಟ್ಟು ಹೋಗೈತಿ. ಈಗ ಏನೈತಿ ಈ ಜೇಕ್ ಏನೈತಿ ಈ ರೀತಿ ಪೂರ್ತಿ ತಪ್ಪಲ ಹಳದಿ ಆಗ್ಬಿಟ್ಟಾವ ನೋಡ್ರಿ. ಈಗ